ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದೊಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕನೇ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ತಿಂತಾಯಿದ್ರೆ ಇದು ನಾವು ತಿಂತಾ ಇದ್ದೀವಿ ಅಂತ ಅನ್ಸೋದಿಲ್ಲ, ಬಾಯ್ಲಿಟ್ರ್ ಕರಗುತ್ತೆ, ಆ ಥರ ಇರುತ್ತೆ ಈ ರೆಸಿಪಿ. ನೋಡ್ಕೊಂಬರೋಣ ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕೊನೆಯ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಕೊನೆಯ ತನಕ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟನ್ನು ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಏನಪ್ಪ ಅಂತಂದರೆ ಬನ್ನಿ ನೋಡ್ತಾ ಹೋಗೋಣ. ನಾನು ತೋರಿಸ್ತಾ ಹೋಗ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ನೋಡಿ, ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 4-5 ಸಣ್ಣ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡ್ತಾ ಇದ್ದೀರಲ್ವ, ಈ ಥರ ಇದ್ದರೆ ಸಾಕು. ಇಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಮೂಲಂಗಿ ಎಲ್ಲರೂ ಸಾಂಬಾರು ಚಟ್ನಿ ಎಲ್ಲ ತಿಂದಿರ್ತಾರೆ, ಈ ಥರ ತಿಂದಿರಲ್ಲ. ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ನಾನು ಮಾಡಿದ್ದೀನಿ, ಯಾವ ಥರ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ತುಂಬಾ ರುಚಿ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ಅಂತಲೂ ಕೂಡ ನಾನು ಹೇಳ್ತೀನಿ. ಇದೆಲ್ಲವನ್ನು ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಟ್ರೈ ಮಾಡಿದ್ದೀನಿ, ತಿಂತಾ ಇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಅದು ಬಾಯ್ಲಿಟ್ರೆ ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಈಗ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಅರಿಶಿನ ಪುಡಿ ಕಮ್ಮಿ ಆಗಿದೆ. ನೆಕ್ಸ್ಟ್ ನಾನು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ. ಮತ್ತು ನಾನು ಪೇಸ್ಟ್ ಮಾಡುವಾಗ ಸ್ವಲ್ಪ ಹಾಕಿರ್ತೀನಲ್ವ, ಹಂಗಾಗಿ ಕಲರ್ ಈ ಥರ ಇರುತ್ತೆ. ಈಗ 2-3 ಹೆಚ್ಚಿರುವಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿನೇ ಆಗುತ್ತೆ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಲೇ ಫ್ರೈ ಆಗಬೇಕು ಇದು. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ನೀರನ್ನು ಬಳಸ್ತಾ ಇಲ್ಲ, ಬರೀ ಎಣ್ಣೆಲೇ ಮಾಡ್ತಾ ಇರುವಂಥ ಒಂದು ರೆಸಿಪಿ ಇದು. ನೋಡ್ತಾ ಇದ್ದೀರಲ್ವ, ಈ ಥರ ಫ್ರೈ ಆಗಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು, ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಉಪ್ಪನ್ನು ನೋಡಿಕೊಂಡು ಅಳತೆಗೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 2 ಸಣ್ಣ ಸ್ಪೂನಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೀನಿ. ಆಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಸ್ವಲ್ಪ ಅರಿಶಿನ ಇತ್ತಲ್ವ, ಹಂಗಾಗಿ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹೊಸೊಬ್ಬರು ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೊಡಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಮತ್ತು ಮಧ್ಯದಲ್ಲಿ ಬರುವಂಥ ಹ್ಯಾಡ್ಸನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಅದು 2 ನಿಮಿಷ 1 ನಿಮಿಷ ಇರುತ್ತೆ, ಅದು ಆ್ಯಡ್ಸನ್ನು ಬಿಟ್ಟುಬಿಡಿ. ಹಾಗೆ ಫುಲ್ಲು ವಿಡಿಯೋ ನೋಡಿ. ಕಮೆಂಟ್ ಪಕ್ಕದಲ್ಲೇ ಹೈಪ್ ಪಾಯಿಂಟ್ ಇರುತ್ತೆ, ಹೈಪ್ ಪಾಯಿಂಟನ್ನು ನೀವು ನನಗೆ ಕೊಡಬಹುದು. ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕೇ ಬೇಕು. ನೋಡಿ, ಈಗ ಇದು ಬೇಯ್ತಾ ಇದೆ. ಉಪ್ಪನ್ನು ಹಾಕಿದ್ದೀನಿ, ಅರಿಶಿನ ಪುಡಿನ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಈಗ ಹಸಿ ಬಟಾಣಿ 1 ಬೌಲಷ್ಟು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಮೇಲೆ ಇದು ರುಚಿ ಕೊಡುತ್ತೆ. ಅದ್ರ ಜೊತೆ ತಿಂತಾಯಿದ್ರೆ ಒಂದೊಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ತಿಂತಾಯಿದ್ರೆ. ಈ ಹಸಿ ಬಟಾಣಿ ಅದು ಕೂಡ ಬಾಯಲ್ಲೇ ಇಟ್ಟರೆ ಅಷ್ಟು ಮೆತ್ತಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬಾಯಲ್ಲೇ ಇಟ್ಟರೆ ಹಂಗೆ ಕರಗುತ್ತೆ, ಆ ಥರ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಈ ರೆಸಿಪಿ ಅಂತ. ನೋಡ್ತಾ ಇದ್ದೀರಲ್ವ, ಈಗ ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ ನಾನು ಬಿಡ್ತಾ ಇದ್ದೀನಿ. ಈ ಥರ ಬಿಚ್ಚಿ ಕಮ್ಮಿ ಉರಿ ಕೊಟ್ಬಿಟ್ಟು ಬಿಡಬೇಕು. 2 ನಿಮಿಷ ಆಗಿದೆ, ನೋಡ್ತಾ ಇದ್ದೀರಲ್ವ ಯಾವ ಥರ ಆಗಿದೆ ಅಂತ. ಈಗ ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 0.5% ಬೆಂದಿರುತ್ತೆ, ಎಣ್ಣೆಲೇ ಬೆಂದಿರುತ್ತೆ. ನಾವು ಉಪ್ಪು ಹಾಕಿರೋದ್ರಿಂದ, ಟೊಮೊಟೊ ಇರೋದ್ರಿಂದ ಬೆಂದಿರುತ್ತೆ. ಈಗ ಇದಕ್ಕೆ ತುರಿದಿಟ್ಟಿರುವಂತಹ ಮೂಲಂಗಿನ ಹಾಕ್ತಾಯಿದ್ದೀನಿ. ಈ ಥರ ತುರಿದು ನಾವು ಮಾಡೋದ್ರಿಂದ ಒಂದೊಳ್ಳೆ ರುಚಿ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ. ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಬೀಟ್ರೂಟ್ ಪಲ್ಯ ಮಾಡಿರ್ತೀರ ಸಾಮಾನ್ಯವಾಗಿ, ಆದರೆ ಈ ಥರ ಮೂಲಂಗಿ ತುರಿದ್ಬಿಟ್ಟು ಮಾಡಿರಲ್ಲ. ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಸಿಸ್ಟರ್ ನೀವು ಮಾಡಿರೋ ರೆಸಿಪಿ, ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ನೀವು ಹೇಳ್ತೀರಾ. ಆ ಥರ ಇರುತ್ತೆ ರೆಸಿಪಿ. ನೋಡಿ, ತುರಿದಿರೋಂಥ ಮೂಲಂಗಿನ ಹಾಕ್ಕೊಂಡು ಇದೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಘಮ ಅಂತೂ ತುಂಬ ಮೂಗಿಗೆ ಎಷ್ಟು ಘಮ ಬರ್ತಾ ಇರುತ್ತೆ ಅಂದರೆ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಅದ್ರ ಸ್ಮೆಲ್ಲು. ಅಂದರೆ ಮೂಲಂಗಿದು ಸ್ಮೆಲ್ ಬರುತ್ತಲ್ಲ, ಆ ಥರ ಬರಲ್ಲ. ನಾವು ಮಸಾಲೆ ಎಲ್ಲ ಹಾಕೋದ್ರಿಂದ ಬೇರೆ ಥರನೇ ಸ್ಮೆಲ್ ಬರುತ್ತೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು. ನಾನೊಂದು 2 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ. ನೋಡ್ತಾ ಇದ್ದೀರಲ್ವ, ಒಂದು 2 ಸ್ಪೂನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ.
ನೀವು ಸಾಂಬಾರು ಪೌಡ್ರ್ ಇದ್ದರೆ ಸಾಂಬಾರು ಪೌಡರ್ನ ಹಾಕ್ಬೋದು, ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆನೂ ಹಾಕ್ಕೋಬೋದು. ನಾನಿಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಗರಂ ಮಸಾಲ 1 ಸ್ಪೂನು, ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಅದು ನಾವು ಮಿಕ್ಸ್ ಮಾಡುವಾಗ ಅದೊಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿ ನಮಗೆ ತುಂಬಾ ಆವಾಗಲೇ ಇಷ್ಟ ಆಗಿಬಿಡುತ್ತೆ. ಇಲ್ಲಿ ಗ್ರೀನ್ ಬಟಾಣಿ ಹಾಕಿರೋದ್ರಿಂದ, ಹಸಿರು ಬಟಾಣಿ, ಹಸಿರು ಬಟಾಣಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ. ನಾವು ಒಣಗಿರೋಂಥ ಕಾಳನ್ನು ನೆನೆಸಿ ಮಾಡೋದಕ್ಕಿಂತ ಈ ಥರ ಹಸಿ ಬಟಾಣಿ ತಂದು ಮಾಡೋದ್ರಿಂದ ಒಂದೊಳ್ಳೆ ಬೆಸ್ಟ್ ರೆಸಿಪಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಇದೆಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದನ್ನು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು 2 ನಿಮಿಷ ಕಡಿಮೆ ಊರಿನಲ್ಲೇ ನಾನು ಇದನ್ನು ಬೇಯಿಸ್ತೀನಿ. 2 ನಿಮಿಷ ಆಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನೀರಂತೂ ಏನೂ ಹಾಕೇ ಇಲ್ಲ, ಮೂಲಂಗಿನಲ್ಲಿ ನೀರಿರೋದ್ರಿಂದ ಹಾಗೆ ಅದು ಬೆಂದಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ನೀರೆಲ್ಲ ಹೋಗಿದೆ. ನಾವು ಕ್ಯಾರೆಟ್ ಹಲ್ವ ಮಾಡಿದಾಗ ಬೇಯುತ್ತೆ ಗೊತ್ತಾ, ಆ ಥರ ಸಖತ್ತಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಂಗೆ ಕೂಡ ಪಲ್ಯ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾಡಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೀರು ಹಾಕಿಲ್ಲ ಏನಿಲ್ಲ, ಬರೀ ಎಣ್ಣೆನಲ್ಲೇ ಚೆನ್ನಾಗಿ ಬೆಂದಿದೆ. ಒಂದೊಳ್ಳೆ ಪಲ್ಯ ರೆಡಿ ಆಯಿತು. ಇದನ್ನು ನಾನು ಚಪಾತಿಗೋಸ್ಕರ ಮಾಡ್ಕೊಂಡಿದ್ದೀನಿ. ನೀವು ದೋಸೆಗಾದರೂ ಮಾಡ್ಕೋಬೋದು, ಇಲ್ಲ ತಿಳಿ ಸಾಂಬಾರು ಅನ್ನ ಮಾಡ್ಕೊಂಡಾಗ ಸೈಡ್ಸ್ ಆಗಿ ಕೂಡ ಇದನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಪಲ್ಯ ರೆಡಿ ಆಯಿತು. ಈಗ ಒಂದು ಬಾಣಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಕೊನೆಯ ತನಕ ನನ್ನ ವಿಡಿಯೋ ಯಾರೆಲ್ಲ ನೋಡಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು. ಎಲ್ಲಿ ಸ್ಕಿಪ್ ಮಾಡಬೇಡಿ. ಕೊನೆಯ ತನಕ ಯಾರು ವಿಡಿಯೋ ನೋಡಿರ್ತೀರ ಅವರು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಅರ್ಧಂಬರ್ಧ ಯಾವುದೇ ಕಾರಣಕ್ಕೂ ನೋಡಿ ಕಮೆಂಟನ್ನು ಹಾಕಬೇಡಿ ಫ್ರೆಂಡ್ಸ್. ನೀವು ಹಾಕಲಿಲ್ಲ ಅಂದರೆ ನನಗೆ ಪರವಾಗಿಲ್ಲ, ನಾನು ಬೇಜಾರಾಗೋದಿಲ್ಲ. ಫುಲ್ಲು ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟನ್ನು ಹಾಕಿ, ಅದು ನನಗೆ ಖುಷಿ ಆಗುತ್ತೆ. ನೋಡಿದ್ರಲ್ವ, ಫೈನಲ್ ಆಗಿ ನನ್ನ ಪಲ್ಯ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಚಪಾತಿ ಜೊತೆ ಪಲ್ಯನ ಇಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಪಾತಿ ಜೊತೆ ಒಂದೊಳ್ಳೆ ಪಲ್ಯ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಮೂಲಂಗಿ ಪಲ್ಯನೋ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಸೈಡ್ಸಾಗಿ ನಾನು ಪಲ್ಯ ಜೊತೆ ಕಬಾಬ್ನು ಕೂಡ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕಮೆಂಟ್ ಹಾಕೋದನ್ನು ಮರಿಬೇಡಿ, ಕಾಯ್ತಾ ಇರ್ತೀನಿ. ಓಕೆನಾ? ಮತ್ತೆ ನೆಕ್ಸ್ಟ್ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಿ, ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು, ಬಾಯ್.